ತೋರಿಸಿ. ಈ ರೀತಿ ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ಆಟಗಳನ್ನ ಯಾವುದೇ ಪಕ್ಷಗಳು ಆಡಬಾರ್ದು ಅಷ್ಟೇ. ಸರ್, ನನ್ನ ಪ್ರಶ್ನೆ ತಮಗೆ ಹರಿರಾಮ್ ಸರ್ಗೆ. ಸರ್, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ ಒಂದ್ ಕಡೆ ಕಟ್ಟಕಡೆ ವ್ಯಕ್ತಿಗೂ, ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕಂತ ಹೇಳಿ, ಅಂತದ್ರಲ್ಲಿ ನ್ಯಾಯಾಧೀಶಿಗೆ ರಕ್ಷಣೆ ಇಲ್ಲದಾಗ ಜನಸಾಮಾನ್ಯ ನನಗೆ ನ್ಯಾಯ ಸಿಗತ್ತ ಅಂತ ಹೇಳಿ ಹೋಗುವಂತದ್ದು ಧೈರ್ಯ ಅವರಿಗೆ ಒಂದು ಮನೋಭಾವ ನ್ಯಾಯಾಂಗದ ಮೇಲೆ ಬೇರೆ ರೀತಿ ಪರಿಣಾಮ ಬೀಳುತ್ತೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಖಂಡಿತ ನಾನು ಆವಾಗಲೂ ಕೂಡ ಹೇಳಿದೆ. ಅದು ಏನಂತ ಹೇಳಿದ್ರೆ, ಇವತ್ತು ಜನರಿಗೆ ಸಂವಿಧಾನದ ಅಫಿಷಿಯಲ್ ಆಗಿರ್ತಕ್ಕಂಥ 3 ಅಂಗಗಳಲ್ಲೂ ಲೆಜಿಸ್ಲೇಚರ್ ಶಾಸಕಾಂಗದ ಮೇಲೆ ಅಂತೂ ಸಂಪೂರ್ಣವಾಗಿ ಜನರಿಗೆ ನಂಬಿಕೆ ಹೋಗ್ಬಿಟ್ಟಿದೆ. ಎಕ್ಸಿಕ್ಯೂಟಿವ್ 2ನೇ ಭಾಗ ಬಂದಾಗ ಕಾರ್ಯಾಂಗದ ಮೇಲೆ ಅಲ್ಲಿ 75% ಹೋಗ್ಬಿಟ್ಟಿದೆ, ಇನ್ನೊಂದು 25% ಉಳ್ಕೊಂಡಿದೆ. ನ್ಯಾಯಾಂಗದ ಮೇಲೆ ಏನಾಗಿದೆ ಅಂದ್ರೆ ಅಲ್ಲಿ 75% ಉಳ್ಕೊಂಡಿದೆ, ಇನ್ನೊಂದು 25% ನಂಬಿಕೆ ಹೋಗಿದೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿ, ಇವತ್ತು ಯಾವುದೇ ಒಂದು ಪಕ್ಷ, ಇವತ್ತು ಜನರು 75% ನಂಬಿಕೆ ಇರತಕ್ಕಂಥ ಜುಡಿಷಿಯರಿ ಇದೆಯಲ್ಲ, ಇದನ್ನ ಅದ್ರ ಪಾಡ್ಗದ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಬಿಟ್ರೆ ಅಟ್ಲೀಸ್ಟ್ ದೇಶದಲ್ಲಿ ಏನಾದ್ರು ಬದಲಾವಣೆ ಕಾಣಬಹುದು. ಒಂದು. ಎರಡನೇದು ಏನಾಗಿದೆ ಅಂದ್ರೆ, ಈ ಇಶ್ಯೂ ಔಟ್ ಬರ್ಸ್ಟ್ ಆಗ್ಲಿಕ್ಕೆ ನನಗನ್ಸೋದು ಡಿಎಂಕೆ ಒಂದು ದೊಡ್ಡ ರಾಂಗ್ ಮೂವ್ ಮಾಡಿದೆ. ಏನಂದ್ರೆ, ಈಗ ಒಂದು ಸ್ವಾಮಿನಾಥನ್ ಅವ್ರ ಮೇಲೆ ಒಂದಿಷ್ಟು ಅಲಿಗೇಷನ್ಸ್ ಇದೆ ಅಲ್ಲಿ ಮದ್ರಾಸ್ ಹೈಕೋರ್ಟ್ ಅಲ್ಲಿ. ಏನ್ ಅಲಿಗೇಷನ್ಸ್ ಅಂದ್ರೆ, ಅವ್ರ ಮುಂದೆ ಪ್ರೆಸೆಂಟ್ ಆಗುವಂತ ಲಾಯರ್ಗಳಿದಾರಲ್ಲ, ಅಲ್ಲಿ ಯಾವುದೋ ಒಂದು ಜಾತಿಯ ಲಾಯರ್ಗಳಿಗೆ ಮಾತ್ರ ರಿಲೀಫ್ ಕೊಡ್ತಾರೆ, ಬೇರೆಯವರು ಕೊಡೋದಿಲ್ಲ. ಯಾವುದೋ ಒಂದು ಜಾತಿಯ ಲಾಯರ್ಗಳಿಗೆ ಮಾತ್ರ ಒಂದಿಷ್ಟು ಈಸಿಯಾಗಿ ಆಕ್ಸೆಸ್ ಇದೆ. ಅಂದ್ರೆ ಒಂದ್ ರೀತಿ ಹೇಳ್ಬೇಕಾದ್ರೆ ಅವ್ರ ಜಾತಿವಾದಿ ಅನ್ನೋ ರೀತಿಯಲ್ಲಿ ಅಲ್ಲೊಂದಿಷ್ಟು ಆಪಾದನೆ ಇದೆ. ಐ ಡೋಂಟ್ ನೋ, ಆಪಾದನೆ ಇದೆ ಅವ್ರ ಮೇಲೆ. ಆಪಾದನೆ ದಿಸ್ ಅ ಫ್ಯಾಕ್ಟ್. ಅಲ್ಲಿರಂತ ಆಪಾದನೆ. ಹಾಗಾಗಿ ಆಪಾದನೆ ಅಂತೀರಿ, ಫ್ಯಾಕ್ಟ್ ಅಂತೀರಿ. ಆಪಾದನೆಯ ಫ್ಯಾಕ್ಟ್, ಆಪಾದನೆ ಅನ್ನೋ ಫ್ಯಾಕ್ಟ್, ಆಪಾದನೆ ಅನ್ನೋ ಫ್ಯಾಕ್ಟ್ ನನಗೆ ಗೊತ್ತಿರುವಂತ ಫ್ಯಾಕ್ಟ್. ಆಪಾದನೆ ಹೆಂಗ್ ಫ್ಯಾಕ್ಟ್ ಆಗುತ್ತೆ? ಆಗಿದೆ ಅಂತಲ್ಲ, ಆಪಾದನೆ ಫ್ಯಾಕ್ಟ್ ಹೆಂಗಾಗುತ್ತೆ? ಆಪಾದನೆ ಸತ್ಯ, ಅದು ಆಪಾದನೆ ಸತ್ಯ. ಅದನ್ನ ಆಯ್ತು, ಕೇಳಿಸ್ತ, ಆಪಾದನೆ ಇದೆ. ಹಾಗಾಗಿ ನನಗೇನ್ ಅನ್ಸುತ್ತಂದ್ರೆ, ಡಿಎಂಕೆ ಅದನ್ನ ಹೇಗ್ ತಗೊಂಡಿದ್ದಾರೆ ಅಂದ್ರೆ, ಅವ್ರ ಮೇಲೆ ಆಪಾದನೆ ಇರೋದ್ರಿಂದ ಬಹುಶಃ ನಾವು ಈ ಟೈಮಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಯಾರೂ ಬರೋದಿಲ್ಲ. ಈ ಕ್ಯಾನ್ ಬಿ ಐಸೋಲೇಟೆಡ್, ಈ ಕ್ಯಾನ್ ಬಿ ಸಿಂಗಲ್ ಅಂತ ಹೇಳಿ ಬಹುಶಃ ಅದನ್ನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಅವರ ಮೇಲೆ ಈ ತರ ಇಂಪೀಚ್ಮೆಂಟ್ ಮಾಡುವಂತ ಒಂದು ಪ್ರೊಸೆಸ್ ಮಾಡಿರೋದ್ರಿಂದ. ಬಟ್ ಅವಾಗ ಅರ್ಥ ಆಗ್ಲಿಲ್ಲ, ಇದು ಬರೀ ತಮಿಳುನಾಡು ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಆಗುತ್ತೆ. ನ್ಯಾಷನಲ್ ಇಶ್ಯೂ ಆಗಿ ಅದು ಅವ್ರಿಗೆ ಉಲ್ಟಾ ಆಗುತ್ತೆ, ಮತ್ತೆ ಅವ್ರ ಸಪೋರ್ಟ್ ಬರೋರಿಗೆ ಉಲ್ಟಾ ಆಗುತ್ತೆ ಅಂತ ಬಹುಶಃ ಅವರು ಅನಿಸ್ಲಿರಲ್ಲ ಅನ್ಸುತ್ತೆ. ಆದ್ರೆ ಇವತ್ತದು ಡಿಎಂಕೆಗೂ ಉಲ್ಟಾ ಆಗ್ತಾ ಇದೆ, ಮತ್ತೆ ಅವ್ರು ಯಾರೋ ಅವ್ರ ಬೆಂಬಲ ನಿಂತ್ಕೊತಾರೆ ಅವ್ರಿಗೂ ಉಲ್ಟಾ ಆಗ್ತದೆ. ಮತ್ತೆ ಅವತ್ತು ನಿಜವಾಗ್ಲೂ ಯಾರು ಸಂವಿಧಾನ ಪರ ಇದ್ದಾರೆ, ಯಾರು ಜುಡಿಷಿಯರಿ ಇಂಡಿಪೆಂಡೆನ್ಸ್ ನ ಒಪ್ತಾರೆ, ಅವರೆಲ್ಲರೂ ಕೂಡ ಡಿಎಂಕೆಯ ಮತ್ತು ಇತರ ಪಕ್ಷ ನಿಲುವನ್ನ ವಿರೋಧ ಮಾಡಲೇಬೇಕು. ನಾವೇನಂದ್ರೆ, ಇಂಥ ಡಿಬೇಟ್ಗಳಿಗೆ, ಸೂಕ್ಷ್ಮ ಡಿಬೇಟ್ಗೆ ಕಾಂಗ್ರೆಸ್ ಹೋಗ್ತಾರೆ, ಯಾಕೆ ಬರಲ್ವೋ ಗೊತ್ತಿಲ್ಲ. ನಾನು ಅವ್ರಿಗೆ ಕ್ವಶನ್ ಮಾಡ್ಬೇಕಿತ್ತು. ಈಗ ನ್ಯೂಟ್ರಲ್ ಆಗ ಹರಿರಾಮ್ ಸರ್ ಮಾತಾಡ್ತಾ ಇರೋದ್ರಿಂದ ಹರಿರಾಮ್ ಸರ್ಗೆ ನನ್ನ ಕ್ವಶನ್. ಈಗ ಭಾರತ್ ಜೋಡೋ ಅಂತ ಯಾತ್ರೆ ಮಾಡಿದ್ರು, ಸಂವಿಧಾನದ ಬುಕ್ ಅನ್ನು ಕೈಯಲ್ಲಿ ಇಟ್ಕೊಂಡೆಲ್ಲ ಓಡಾಡಿದ್ರು. ನನ್ನ ಒಂದು ಅನುಮಾನ ಏನಂದ್ರೆ, ಅವ್ರು ಇಟ್ಕೊಂಡಿರೋ ಸಂವಿಧಾನದ ಬುಕ್ ಅಲ್ಲಿ ಇದೆಲ್ಲ ಇಲ್ವಾ? ಜಡ್ಜ್ಗಳ ಮೇಲೆ ಇಂಪೀಚ್ಮೆಂಟ್ ಈ ತರ ತರ್ತಾರಲ್ಲ, ಅವ್ರ ಬುಕ್ ಅಲ್ಲಿ ಇಲ್ವಾ ಇದು ಅಂತ ಒಂದ್ ಡೌಟ್. ಆಮೇಲೆ ಇದೇನಾ ಇವ್ರದ್ದು ಭಾರತ್ ಜೋಡೋ ಅಂದ್ರೆ ಒಂದೇ ಮಾತರಂನ ವಿರೋಧ ಮಾಡೋದು, ಮತ್ತೆ ಈ ತರ ಕಾರ್ತಿಕ ದೀಪನ್ ವಿರೋಧ ಮಾಡೋದು, ಇದೇನಾ ಭಾರತ್ ಜೋಡೋ ಅಂದ್ರೆ? ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ನನಗೆ ರಾಹುಲ್ ಗಾಂಧಿ ಅವ್ರು ಹಿಡ್ಕೊಂಡಿದ್ದ ಕಾನ್ಸ್ಟಿಟ್ಯೂಷನಲ್ ಇದೆಲ್ಲ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಹಿಡ್ಕೊಂಡ ಕಾಪಿ ಅವಳೇ ಹೇಳ್ಬೇಕು. ಭಾರತದ ಸಂವಿಧಾನದಲ್ಲಿ ಕೊನೆ ಭಾಗದಲ್ಲಿ ಇನ್ನೊಂದು 2-3 ಕ್ವಶನ್ ತಗೊಂಡು ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ಲವೂ ಇದೆ, ಇದನ್ನ ಅವರು ಗೌರವಿಸಬೇಕು. ಆನ್ಸರ್ ಮಾಡಲಿ ಅವರು ಗೌರವಿಸಬೇಕು. ಯಾಕಂದ್ರೆ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಅವರು ಸಂವಿಧಾನವನ್ನ ಬರೀ ಉಲ್ಲೇಖ ಮಾಡೋದಲ್ಲ, ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂತ ಕೆಲಸ ಮಾಡಬೇಕು. ಮತ್ತೆ ಆಶಯಗಳನ್ನ ಈಡೇರಿಸುವ ಪ್ರಕ್ರಿಯೆಯಲ್ಲಿ ಯಾರು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ನಾನು ಎಲ್ಲಾ ಪಾರ್ಟಿಗಳು ಹೇಳ್ತೀನಿ. ಉದಾಹರಣೆಗೆ ಬಿಜೆಪಿ ಏನೋ ಒಳ್ಳೇದ್ ಮಾಡಿದ್ರು, ಕಾಂಗ್ರೆಸ್ ಒಪ್ಪಬೇಕು. ಕಾಂಗ್ರೆಸ್ ಒಳ್ಳೇದ್ ಮಾಡಿದ್ರು, ಬಿಜೆಪಿ ಅವರು ಒಪ್ಪಬೇಕು. ಅದನ್ನ ಅದು ಬಿಟ್ಬಿಟ್ಟು ನಾನು ಪಾರ್ಟಿಗೋಸ್ಕರ ವಿರೋಧ ಮಾಡ್ತೀನಿ ಅಂದ್ರೆ ದೇಶ ಎಡುವುದಲ್ಲೇ. ಇವಾಗ ನಾವೆಲ್ಲ ನೋಡ್ಬೋದು ಸರ್, ತೀರ್ಪಾಯ್ತು, ಇವಾಗ ನಾವೆಲ್ಲರೂ ಚರ್ಚೆ ಮಾಡ್ತಿದ್ವಿ. ಈ ಪ್ರಶ್ನೆ ಬಂದ್ಬಿಟ್ಟು ಮುಖ್ಯವಾಗಿ ಬಿಜೆಪಿ ಅವರಿಗೆ ಸರ್. ಇವಾಗ ಎಲ್ರು ಹೇಳಿದ್ವಿ ಡಿಎಂಕೆ ಸರ್ಕಾರ ಅಲ್ಲಿದೆ, ಇದನ್ ಮಾಡ್ತಿದೆ ಅಂತ ಎಲ್ಲ ಹೇಳಿದ್ವಿ. ಇವಾಗ ನಾನು ನೇರ ಪ್ರಶ್ನೆ ಬಂದ್ಬಿಟ್ಟು ಫಸ್ಟಿಗೆ ಎಲ್ಲ ನನ್ನ ಮುಸಲ್ಮಾನ್ ಸಹೋದರರಿಗೂ ಕೇಳ್ತೀನಿ. ಅಲ್ಲಿ ಇರ್ತಕ್ಕಂತ ಏನ್ ಸಮಾಧಿ ಇದೆ ಅದು ಸಿಕಂದರ್ ಸೂಫಿ ಅವರ ಸಿಕಂದರ್ ಬಾದ್ಶಾ ಅವರದ ಇದು.
ಅದನ್ನ ಕಟ್ಟಿಸಿದವ್ರು ಯಾರು? 13ನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀದೇವರಾಯರು ಕಟ್ಟಿಸಿದಂತದ್ದು. ಹಂಗಿದ್ರೆ ಹಿಂದೂಗಳು ಮುಸ್ಲಿಂ ವಿರೋಧಿ ಆಗಿದ್ರೆ ಏನಕ್ಕೆ ಕಟ್ಟಿಸ್ತಿದ್ರು ಸರ್? ಒಂದೇ ಪ್ರಶ್ನೆ. ಆಮೇಲೆ ಎರಡನೇದ್ ಬರೋದಾದ್ರೆ ಇಲ್ಲ, ಅದು ಆಗಿದೆ ಏನಂತಂದ್ರೆ 1300ರಲ್ಲಿ ಮಧುರೈಯಲ್ಲಿ ಮುಸ್ಲಿಮರ ಆಡಳಿತ ಇತ್ತು. 1500ರಲ್ಲಿ ವಿಜಯನಗರ ಅರಸರು ಬಂದ್ರು, ಮಧುರೈನೂ ಅವರ ವಶಕ್ಕೆ ತಗೊಂಡ್ರು, ಸಿಕಂದರ್ ಬಾದ್ಶಾನು ಹೊಡೆದಾಕಿದ್ರು. ಅವಾಗ ಮುಸ್ಲಿಂ ಸಮುದಾಯದವರು ಒಂದ್ ಸಮಾಧಾನ ಕಟ್ಕೊಳ್ತೀವಿ, ದಯವಿಟ್ಟು ಜಾಗ ಕೊಡಿ ಸಮಾಧಿಗಾದ್ರು ಅಂತ ಮನವಿ ಮಾಡ್ಕೊಂಡಾಗ ಆಯ್ತು ಕಟ್ಕೊಳ್ಳ ಹೋಗಿ ಅಂತ ಶ್ರೀದೇವರಾಯ ಹೇಳಿದ್ದು. ಅದೇ ಕೊಟ್ರಲ್ಲ ಸರ್. ಅಂದ್ರೆ ಹಿಂದೂಗಳ ಭಾವನೆಯ ಸ್ಥಿತಿ ನೀವು ತಿಳ್ಕೊಬಹುದು. ಇವಾಗ ನಾನ್ ಸೆಕ್ಯುಲರ್ ಆಗಿ ಮಾತಾಡ್ತಿದ್ದೀನಿ, ಇವಾಗ ನೀವೆಲ್ಲರೂ ಸೆಕ್ಯುಲರ್ ಅಂತ ಹೇಳ್ತಿದ್ರಿ. ನೀವು ಬಿಜೆಪಿ ಅವರು, ಡಿಎಂಕೆ ಸರ್ಕಾರ, ಸ್ಟಾಲಿನ್ ಅವ್ರ ಸರ್ಕಾರ, ಅವರು ಕ್ರಿಶ್ಚಿಯನ್ ಅವರು ಇಂಡೈರೆಕ್ಟ್ ಆಗಿ ಹಿಂದೂ ಮತ್ತು ಮುಸ್ಲಿಂ ನಡುವೆ ಕೋಮ್ಗಲಭೆ ತಂದ್ಬಿಟ್ಟು ಅನ್ಅಫಿಷಿಯಲಿ ಅವರು ಏನು ಮತಾಂತರ ಆಗ್ತಾರೆ. ಮತಾಂತರ ಆಗೋದಕ್ಕೆ ಬೇರೆ ರೀತಿ ಹಣ ಸಪ್ಲೈ ಮಾಡ್ತಿದ್ದಾರೆ. ಎದರಿಂದ? ಜನರು ಕಟ್ಟೋ ಟ್ಯಾಕ್ಸ್ ಇಂದ. ಇವರು ಡಿಎಂಕೆ ಸರ್ಕಾರದವರು. ಇದನ್ನ ನೀವು ಪ್ರಶ್ನೆ ಮಾಡಕ್ಕೆ ಬಿಜೆಪಿ ಅವರು ಏನ್ ಮಾಡ್ತಿದ್ದೀರಿ ಸರ್? ನೀವು ಇಂಪೀಚ್ಮೆಂಟ್ ಬಗ್ಗೆ ಕಾಂಗ್ರೆಸ್ ಅವರು ಇಂಪೀಚ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಆಮೇಲೆ ಇಂಡಿಯಾ ಅಲಯನ್ಸ್ ದವರು ಇಲ್ಲಿದ್ದೀರಾ, ಇದ್ರ ಬಗ್ಗೆ 107 ಜನ ಸಂಸದರು ಇದನ್ ಮಾಡಿದ್ರು. ನೀವೆಲ್ಲ ಹೋಗಿ ತಮ್ಮ ಸೋನಿಯಾ ಮಾತಾಜಿ ಅವ್ರಿಗೆ ಕೇಳಬೇಕು. ಮಾತಾಜಿ ನೀವೇನಕ್ಕೆ ಸೈನ್ ಮಾಡ್ತಿಲ್ಲ ಮಾತಾಜಿ? ಅಣ್ಣಂಗೂ ಹೇಳಿ ನೀವು ಸೈನ್ ಮಾಡಿ ಅಂತಂತ. ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಗೊತ್ತೈತೆ ಸುಮ್ನೆ ಸರಿ ಅಧಿವೇಶನ ಮುಗ್ಸೋಕೆ ಅಪೋಸಿಷನ್ ಅವ್ರ ಹತ್ರ ಯಾವ್ದೇ ರೀತಿಯಾದಂತ ಏನು ಪ್ರಶ್ನೆ ಮಾಡಕ್ಕೆ ಏನಿಲ್ಲ. ಯಾಕಂದ್ರೆ ಮೋದಿ ಸರ್ಕಾರ ನಮ್ಗೆ ಒಳ್ಳೆ ಆಡಳಿತ ಕೊಟ್ಟೈತೆ. ಇವ್ರು ಹೇಳಿದ್ರಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಆ ಒಂದು ಉದ್ದೇಶದಿಂದ ಏನಿಲ್ಲ. ಮೊನ್ನೆನೂ ನೋಡ್ಬೋದು ಓಟ್ ಚೋರಿ ಅಂತ ಹೇಳಿ ಎಲ್ಲರೂ ಸದನ ಬಿಟ್ಟು ಹೋದ್ರು. ಏನ್ ಇವ್ರ ಅಪ್ಪನ ಮನೆ ದುಡ್ಡ ಸರ್? 100 ಕೋಟಿ ಖರ್ಚು ಮಾಡ್ತಾರೆ ಸರ್ ಅಧಿವೇಶನಕ್ಕಂತ. ಇವ್ರ ಅಪ್ಪನ ಮನೆ ದುಡ್ಡು ಹಂಗೆ ಎದ್ದು ಹೋಗ್ಬಿಟ್ರಿ ಸರ್. ಒಂದ್ ನಿಮಿಷ, ಈ ಕಡೆಯಿಂದ ಒಂದು ಪ್ರಶ್ನೆ ಕೇಳಿದ್ರು, ಬಿಜೆಪಿ ಅವರು ಇಶ್ಯೂಗೆ ಯಾಕೆ ಹೋಗಿದ್ದೀರಾ ಅಂತ ಹೇಳಿ. ಯಾಕೆ ಹೋದ್ವಿ ಅಂತ ನಾ ಹೇಳ್ತೇನೆ ನೋಡಿ. 4 ತಿಂಗಳ ಹಿಂದ್ಗಡೆ ತಮಿಳುನಾಡಿನ ರಾಮನಾಥಪುರಂ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂತ ನವಾಜ್ ಮಣಿ ಅವರ ಹೆಸರು ಉರುಫ್ ನವಾಜ್ ಅನ್ನೋರು ಈ ಬೆಟ್ಟದ ಮೇಲೆ ಹೋಗಿ ಮೇಕೆ ಇಟ್ಕೊಂಡು ಹೋಗಿದ್ರು ಕಡಿಯೋದಕ್ಕೆ. ಅಲ್ಲಿ ಮೇಕೆ ಕಡಿಯೋದು, ಕುರಿ ಕಡಿಯೋದು ಬ್ಯಾನ್ ಆಗಿದ್ದಕ್ಕೆ ಮತ್ತೆ ಹೋಗಿ ಚಿಕನ್ ಬಿರಿಯಾನಿ ತಿಂದ್ರಲ್ಲಿ. ತಿಂದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ವೈರಲ್ ಮಾಡಿದ್ರು. ಅಲ್ಲಿ ಇಡೀ ತಮಿಳುನಾಡಿನ ಹಿಂದೂಗಳು ಎದ್ದು ಕೋರ್ಟ್ಗೆ ಹೋಗಿ ಈಗ ಈ ತೀರ್ಪು ಬಂದ್ಮೇಲೆ ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಕೋರ್ಟ್ನ ಡಿವಿಷನ್ ಬೆಂಚ್ ನ ಪರ್ಮಿಷನ್ ತಗೊಂಡ್ರು ಪ್ರೊಟೆಸ್ಟ್ ಮಾಡೋದಕ್ಕೆ. ಪರ್ಮಿಷನ್ ತಗೊಂಡ್ಮೇಲೆ ಪೊಲೀಸ್ನವರಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಯಾರ ಮೇಲೆ? ಹಿಂದೂ ಕಾರ್ಯಕರ್ತರ ಮೇಲೆ. ಬರೀ ಬಿಜೆಪಿ ಅವರು ಇರಲಿಲ್ಲ, ಎಲ್ಲ ಪಕ್ಷದ ಹಿಂದೂ ಕಾರ್ಯಕರ್ತರಲ್ಲಿದ್ರು. ಲಾಠಿ ಚಾರ್ಜ್ ಮಾಡಿದ್ರು. ಯಾಕೆ ಡಿಎಂಕೆ ಸರ್ಕಾರ ನವಾಜ್ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ? ನೀನ್ ಯಾಕೆ ಮೈಕೆ ಕರ್ಕೊಂಡೋದೆ, ನೀನ್ ಯಾಕೆ ಅಲ್ಲಿ ಬೀಫ್ ಬಿರಿಯಾನಿ ತಿಂದಂತ ಯಾಕೆ ಇರ್ಲಿಲ್ಲ? ನೀವ್ ಅದನ್ನೆಲ್ಲ ಕಣಿಸ್ಬೇಕ್ರಿ. ಇಂಥದ್ರಿಂದನೇ ಗಲಭೆಗಳಾಯ್ತಲ್ಲ, ಕಣಿಸ್ಬೇಕು. ಉಷಾ ಮೋಹನ್ ಅವ್ರು ಕಣಿಸ್ಬೇಕು. ಸುಮ್ಮನೆ ಬಂದು ಇಲ್ಲಿ ಬಿಜೆಪಿ ವಿರುದ್ಧ ಬೊಟ್ ಮಾಡೋದಲ್ಲ. ಒಂದ್ ನಿಮಿಷ, ಬಿಜೆಪಿ ವಿರುದ್ಧ ಮಾತಾಡ್ತಾರೆ ನೀವು ತಗೊಳಕ್ಕಾಗದಲ್ರಿ. ಉಷಾ ಮೇಡಮ್, ಅಯೋಧ್ಯೆಗೆ ಹೋಗಿದ್ದೀರಾ? ಇನ್ನು ಇಲ್ವಾ? ಪೂಜೆ ಮಾಡ್ತೀನಿ, ಖಂಡಿತವಾಗ್ಲೂ ಪೂಜೆ ಮಾಡ್ತೀರಲ್ಲ. ನಿಮ್ ಮನಸ್ಸಿಗೆ ಸಂತೋಷ ಆಗಿದೆ ಅಯೋಧ್ಯೆ ರಾಮ ಮಂದಿರ ಕಟ್ಟಿರೋದು. ಬಿಜೆಪಿಗೆ ಧನ್ಯವಾದ ತಿಳಿಸಿ. ಪ್ರತಿ ಸಲ ಬಿಜೆಪಿನ ಬೈತಾ ಇದ್ದೀರಾ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ನಿಮ್ದು ಏನ್ ಸಮಸ್ಯೆ ಅಂತ ಕ್ವಶನ್ ಕೇಳಿಸ್ಕೊಳ್ಳಲ್ಲ ನೀವು. ಆನ್ಸರ್ ಮಾಡಿ, ಕ್ವಶನ್ ಕೇಳಿಸ್ಕೊಂಡು ಆನ್ಸರ್ ಮಾಡಿ. ಯಾಕೆ ಆತುರ? ಯಾಕೆ? ನಾವು ಹಿಂದೂಗಳು ಹೃದಯಶಾಲಿಗಳು. ಎಲ್ಲೋ ಮರಳು ಭೂಮಿಯಲ್ಲಿ ಎಲ್ಲೋ ಬೇರೆ ಕಡೆ ಇರೋ ಧರ್ಮದವ್ರು ಬಂದು ಇಲ್ಲಿ ಜಾಗ ಕೇಳ್ದವ ಕೊಟ್ಟಿದೀವಿ. ಖಂಡಿತ ಅಣ್ಣ ತಮ್ಮದಿರ ತರ ಬಾಳಿದೀವಿ. ಪಕ್ಕದಲ್ಲಿ ನಿಮ್ಮನ್ನ ಕುಂಡ್ರಿಸ್ಕೊಂಡು ನಿಮ್ ಬೇಕಾಗಿರೋದು ಜಾಗ ಕೊಟ್ಟಿದೀವಿ. ಆದ್ರೆ ನಿಮ್ಗಳ ಟಾರ್ಗೆಟ್ ಬರೀ ಹಿಂದೂಗಳ ದೇವಸ್ಥಾನ ಯಾಕೆ? ಅದನ್ನ ಕಡಿಮೆ ನಿಮಗೆ ಯಾಕೆ ನೀವು ಮಂದಿರ ಕಟ್ತೀರಾ? ನಮ್ ಹಿಂದೂ ಬೆಟ್ಟ ಇತ್ತು ಅಂದ್ರೆ ನಮ್ ಹಿಂದೂ ಬೆಟ್ಟದಲ್ಲೇನೆ ನೀವು ಹಸಿರು ಬಾವುಟ ಯಾಕೆ ಹಾರಿಸ್ತೀರಾ? ನಿಮ್ ಜಾಗ ಕೊಟ್ಟಿದ್ದು ನಮ್ದ ತಪ್ಪು? ನಮ್ಮನೆ ಬಂದು ನಮ್ಮನೆ ಓಡಿಸ್ತೀರ. ನಮ್ಮ ಮನೇಲಿ ಇವಾಗ ದೀಪ ಹಚ್ಚೋದಕ್ಕೆ ನಾವು ನಿಮ್ಮನ್ನ ಅಧಿಕಾರದಿಂದ ನಾವು ಪರ್ಮಿಷನ್ ಕೇಳ್ಬೇಕಾ? ಹೇಳಿ ಸರ್. ಈಗ ಧರ್ಮದ ಹೆಸರಿಟ್ಕೊಂಡು ರಾಜಕಾರಣಿ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಮತ್ತೆ ಇನ್ನೊಂದೇನಂದ್ರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಭಕ್ತಿಯಿಂದ ಪೂಜೆಗಳು ಹೆಸರು ಹೇಳ್ಕೊಂಡು ಡಿಎಂಕೆ ಅವರು ಅಲ್ಲಿ ರಾಜಕೀಯನ ನಡೆಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾನು ಕೇಳ್ತಾ ಇರೋದು. ಸರ್, ನನ್ನ ಪ್ರಶ್ನೆ ನಿಮ್ಮ 4 ಜನಕ್ಕೆ 1947ನೇ ಇಸ್ವಿನಲ್ಲಿ ಸ್ವತಂತ್ರ ಬಂದಿದ್ದು, ಇವತ್ತು ನಾವು ಹೋಗಿ ನಮ್ ಧಾರ್ಮಿಕ ಆಚರಣೆಗಳು ಮಾಡ್ಕೊಳಕ್ ತೊಂದರೆ ಆಗ್ತಾ ಇದೆ ಅಂದ್ರೆ ಎಲ್ಲಿದೆ ನಮ್ ದೇಶ? ನೀವೆಲ್ಲಾನು ಎಲ್ಲಾ ಆಡಳಿತ ಪಕ್ಷಗಳವರು ಏನ್ ಮಾಡ್ತಿದ್ದೀರಾ? ನಿಮ್ಮಲ್ಲಿ ಏನ್ ಗೊಂದಲ ಇದೆ? 47ರಲ್ಲಿ ಬ್ರಿಟಿಷರು ಬಿಟ್ಟೋದ್ರು ಕ್ರಿಶ್ಚಿಯನ್ರು. ಅದಾದ್ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಪಾಕಿಸ್ತಾನ ಸಪರೇಟ್ ಮಾಡ್ಕೊಂಡ್ರು.
ಅದಾದ್ಮೇಲೆ ನಮಗ್ ಫ್ರೀ ಆಗಿರಕ್ ಬಿಡಿ. ಯಾಕೆ ನೀವು ನಮ್ಗಳಿಗೇನೆ ತೊಂದರೆ ಮಾಡಕ್ಕೆ ಅದಕ್ಕೆ ಕೋರ್ಟ್ಗೆ ಹೋಗೋದು, ಇನ್ನೊಂದು ಪಾರ್ಟಿ ಅವ್ರು ಎತ್ಕಟ್ಟೋದು, ಅದೆಲ್ಲ ಯಾಕೆ ಆಗ್ತಾ ಇದೆ? ಯಾಕೆ ನೀವೆಲ್ಲ ಕುತ್ಕೊಂಡು ಸೆಂಟ್ರಲ್ ಅಲ್ಲಿ ಡೆಲ್ಲಿನಲ್ಲಿ ಇರಂತ ಯಾರು ಇವಾಗ ಬಲಿಷ್ಠವಾಗಿದ್ದಾರೆ